ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 22. ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಲಕ್ಷಾಂತರ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಿರುವ ಕ್ರಮವನ್ನು ಖಂಡಿಸಿ ಹಾಗೂ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಬಡವರಿಗೆ ನೀಡಿರುವ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಬಾರದೆಂದು ಆಗ್ರಹಿಸಿ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ, ಕೃಷ್ಣಪ್ಪ, ಪ್ರಭುಶಂಕರ್, ಪ್ರಜೇಶ್, ಸಿಂಧವಳ್ಳಿ ಶಿವಕುಮಾರ್, ನಿತ್ಯಾನಂದ, ಡಾಕ್ಟರ್ ಎಸ್.ಎ. ನರಸಿಂಹೇಗೌಡ, ಕುಮಾರ್, ಗುರು ಮಲ್ಲಪ್ಪ, ಕೆ.ಸಿ. ವಿಜಯೇಂದ್ರ, ಸ್ವಾಮಿಗೌಡ, ನೇಹಾ, ಮಂಜುಳಾ, ಭಾಗ್ಯಮ್ಮ, ಗಿರೀಶ್, ಎಚ್. ರಘು, ಅರಸ್, ರಾಧಾಕೃಷ್ಣ, ಎಳ್ನೀರ್ ರಾಮಣ್ಣ, ದರ್ಶನ್ ಗೌಡ, ಪ್ರದೀಪ್, ಪ್ರಭಾಕರ, ತ್ಯಾಗರಾಜ್, ಹನುಮಂತಯ್ಯ, ಆನಂದ್, ರಬೀಶ್, ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರಕ್ಕೆ ಬಡವರ ಸಂಜೀವಿನಿ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಆಹಾರ ಮಂತ್ರಿಗಳಿಗೆ, ಆಹಾರ ಮಂತ್ರಿಗಳಿಗೆ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ಬಡವರ ಸಂಜೀವನಿಯಾದ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರುವ ಕ್ರಮವನ್ನು ಖಂಡಿಸಿ ಇಂದು ನಾವು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಅವಘಡಗಳನ್ನ ಮಾಡ್ತಾ ಇದೆ. ಮೊದಲನೇದಾಗಿ ವಾಲ್ಮೀಕಿ ಹಗರಣ, ಮೂಡ ಹಗರಣ, ಅದ್ರ ಜೊತೆಗೆ ಈಗ ಬಿಟ್ಟಿ ಭಾಗ್ಯಗಳನ್ನ ಕೊಡ್ಲಿಕ್ಕೆ ಅವರಿಗೆ ಹಣ ಸಾಲ್ತಾ ಇಲ್ಲ. ಅದರಿಂದ ಇವರು ಅತ್ಯಂತ ನೀಚ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಬಡವರ ಪಾಲಿನ ಸಂಜೀವನಿ ಆದಂತಹ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿರೋದು ಇದು ನಿಜಕ್ಕೂ ಅತ್ಯಂತ ಖಂಡನೀಯ. ಈ ಸರ್ಕಾರ ಇಡೀ ನಮ್ಮ ರಾಜ್ಯದ ಇತಿಹಾಸದಲ್ಲಿ 11 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನು ಹಿಂದೂ ಬಾಂಧವರುಗಳು, ಹಿಂದೂ ಮತದಾರರಿದ್ದಾರೆ, ಅವರ ಕಾರ್ಡ್ಗಳನ್ನ ಇವರು ರದ್ದು ಮಾಡಿರೋದು ನಿಜಕ್ಕೂ ಖಂಡನೀಯ. ನಾವು ಟಿವಿನಲ್ಲಿ ನೋಡಿದಾಗೆ ಅನ್ಯ ಧರ್ಮೀಯರ ಒಂದೇ ಒಂದು ಕಾರ್ಡನ್ನು ಸಹ ರದ್ದು ಮಾಡಿಲ್ಲ. ಇವರು ಬರೀ ಹಿಂದೂ ಧರ್ಮದವರ ಕಾರ್ಡ್ಗಳನ್ನ ರದ್ದು ಮಾಡಿರೋದು ನೋಡಿದ್ರೆ ಇವರು ಹಿಂದೂ ವಿರೋಧಿ ಧೋರಣೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಏನು ಬಡವರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿಲ್ಲ. ಬಡವರ ಬಿಪಿಎಲ್ ಕಾರ್ಡ್ ಅಂತಂದ್ರೆ ಸ್ವಾಮಿ ಬರೀ ಅಕ್ಕಿಗೆ ಮಾತ್ರ ಅಲ್ಲ, ಅದು ಅವ್ರಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಹಲವಾರು ಸವಲತ್ತುಗಳು ಸಿಗುತ್ತೆ. ಜೊತೆಗೆ ಏನು ಜ್ವಲಂತ ಸಮಸ್ಯೆಗಳಾದಂತ ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ, ಹೃದಯಕಾಯಿಲೆ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಬಿಪಿಎಲ್ ಕಾರ್ಡ್ ಇದ್ದಂತವರಿಗೆ ಉಚಿತ ಚಿಕಿತ್ಸೆಗಳು ಸಿಗುತ್ತೆ, ಅನುದಾನಗಳು ಸಿಗುತ್ತೆ. ಆ ಕಾರಣಕ್ಕಾಗಿ ಬಡವರಿಗೆ ಒಂದು ಪಾಲಿನ ಸಂಜೀವನಿ ಅಂತಿದೆ. ಅದನ್ನ ನೀವು ನಿಜವಾದ ಬಡವರ ಕಾರ್ಡ್ಗಳನ್ನ ನೀವು ರದ್ದು ಮಾಡಿರೋದು ನಿಜಕ್ಕೂ ಖಂಡನೀಯ. ಇದನ್ನ ಖಂಡಿಸ್ತಾ ಇದ್ದೇವೆ. ನೀವು ಈ ಕೂಡಲೇ ಯಾವ ಬಡವರ ಕಾರ್ಡ್ಗಳನ್ನ ನೀವು ರದ್ದು ಮಾಡಿದ್ರೆ ಈ ಕೂಡಲೇ ನೀವು ಅದನ್ನ ಸರಿಪಡಿಸಿ ಮತ್ತೆ ಅವರಿಗೆ ಕಾರ್ಡ್ಗಳನ್ನ ಕೊಡಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ಜನ ದಂಗೆಗೆ ಹೇಳ್ತಾರೆ. ನಿಮಗೆ ಸರಿಯಾದ ಪಾಠ ಕಲಿಸಿ 2 ತಿಂಗಳಲ್ಲಿ ನಿಮ್ಮ ಸರ್ಕಾರವನ್ನ ಮನೆಗೆ ಕಳಿಸ್ತೇವೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ತೇಜಸ್ ಲೋಕೇಶ್ ಗೌಡ, ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ಶ್ರೀಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.